ಎಲ್ರಿಗೂ ನಮಸ್ಕಾರ. ಈ ಒಂದು ಸೆಷನಲ್ಲಿ ನಾವು ಇನ್ನೊಂದು ಪ್ರಿಸಿಷನ್ ಮೆಜರಿಂಗ್ ಇನ್ಸ್ಟ್ರೂಮೆಂಟು, ಪ್ರತಿಯೊಬ್ಬರು ಯೂಸ್ ಮಾಡುವಂತಹ ಇನ್ಸ್ಟ್ರೂಮೆಂಟು ಸ್ಕ್ರೂ ಗೇಜ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೆ ಇನ್ನೊಂದು ಹೆಸರಿದೆ ಮೈಕ್ರೋಮೀಟರ್ ಅಂತ. ಇದೇನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಥಿಕ್ನೆಸ್ ಅಥವಾ ಡಯಾಮೀಟರ್ ಆಫ್ ಸ್ಮಾಲ್ ಆಬ್ಜೆಕ್ಟ್ಸ್ಗೆ ನಾವು ಇದನ್ನ ಯೂಸ್ ಮಾಡ್ತೀವಿ. ವರ್ನಿಯರ್ ಕ್ಯಾಲಿಪರ್ಗಿಂತ ಅಕ್ಯುರೇಟ್ ರೀಡಿಂಗ್ಸ್ನ ಕೊಡುತ್ತೆ ಈ ಇನ್ಸ್ಟ್ರೂಮೆಂಟು. ಬೇಕಾಗಿರುವಂಥ ಆಪರೇಟರ್ಸು ಸ್ಕ್ರೂ ಗೇಜ್ ಮತ್ತು ಸ್ಯಾಂಪಲ್. ಯಾವುದು ಮೆಜರ್ ಮಾಡ್ತಿದ್ದೀರಾ ವರ್ಕ್ ಪೀಸ್, ಅದು ಸ್ಯಾಂಪಲ್ ಅಂದರೆ. ಫಸ್ಟ್ ಕನ್ಸ್ಟ್ರಕ್ಷನ್ ಫೀಚರ್ ತಿಳ್ಕೊಳ್ಳೋಣ. ದಟ್ ಈಸ್ ನಥಿಂಗ್ ಬಟ್ ಥಿಯರಿ ಆ್ಯಂಡ್ ಬೇಸಿಕ್ ಟರ್ಮ್ಸ್. ಇಲ್ಲಿ ದೇರ್ ಇಸ್ ಎ ಯು ಶೇಪ್ ಫ್ರೇಮ್. ಅದು ನಮಗೆ ಕೈಲಿ ಇಟ್ಕೊಳ್ಳೋದಕ್ಕೆ ಗ್ರಿಪ್ ಅಥವಾ ಏನು ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಕೊಟ್ಟಿರ್ತಾರೆ. ಲೆಫ್ಟ್ ಸೈಡಲ್ಲಿ ಆ್ಯನ್ವಿಲ್ ಇರುತ್ತೆ, ಈ ಕಡೆ ಸೈಡ್ ಒಂದು ಸ್ಪಿಂಡಲ್ ಇರುತ್ತೆ. ಸ್ಪಿಂಡಲ್ ಅಂದರೆ ರೊಟೇಟ್ ಆಗುತ್ತೆ ಅಂತ ಅರ್ಥ. ಇಲ್ಲೂ ಕೂಡ ಎರಡು ಸ್ಕೇಲ್ ಇರುತ್ತೆ, ವರ್ನಿಯರ್ ಸ್ಕೇಲ್ ಥರನೇ, ಮೈನ್ ಸ್ಕೇಲ್ ಆ್ಯಂಡ್ ಸರ್ಕ್ಯುಲರ್ ಸ್ಕೇಲ್ ಅಂತ. ಸೊ ಮೈನ್ ಸ್ಕೇಲ್ ಅಂದರೆ ಆ್ಯಕ್ಚುಲಿ ನಾವಿಲ್ಲಿ ಪಿಚ್ ಸ್ಕೇಲ್ ಅಂತಲೂ ಕರಿತೀವಿ ಅದನ್ನು. ಸರ್ಕ್ಯುಲರ್ ಸ್ಕೇಲ್ ಅಂತ ಹೇಳಿದ್ರೆ ಹೆಡ್ ಸ್ಕೇಲ್ ಅಂತಲೂ ಕರಿತೀವಿ. ಯೂಶ್ವಲಿ ಹೆಡ್ ಸ್ಕೇಲ್ ಆ್ಯಂಡ್ ಪಿಚ್ ಸ್ಕೇಲ್ ಅಂತ ಕರಿತೀವಿ. ಇಲ್ಲಿ ಅದನ್ನು ಜನರಲ್ ಟರ್ಮ್ಸಲ್ಲಿ ಕೊಟ್ಟಿದ್ದಾರೆ. ಥಿಂಬಲ್ ಅಂತ ಇರುತ್ತೆ. ಥಿಂಬಲ್ ಅಂದರೆ ಇದನ್ನು ರೊಟೇಟ್ ಮಾಡಿದಾಗ ಈ ಒಂದು ಸ್ಪಿಂಡಲ್ ಈ ಕಡೆಗೆ ಆ ಕಡೆ ಈ ಕಡೆ ಮೂವ್ ಆಗುತ್ತೆ. ಬಿಕಾಸ್ ಇಲ್ಲಿ ಯಾವ ಡೈಮೆನ್ಷನ್ ಕೊಟ್ಟರು ಅಡ್ಜಸ್ಟ್ ಆಗಬೇಕು, ಅದಕ್ಕೋಸ್ಕರ. ಸೊ ಫಸ್ಟ್ ಆಫ್ ಆಲ್ ಯು ನೀಡ್ ಟು ಫೈಂಡ್ ಔಟ್ ದ ಲೀಸ್ಟ್ ಕೌಂಟ್. ಅಗೈನ್ ಲೀಸ್ಟ್ ಕೌಂಟ್ ಅಂದರೆ ಲೀಸ್ಟ್ ಮೆಜರಿಂಗ್ ವ್ಯಾಲ್ಯೂ ದಟ್ ಎನಿ ಇನ್ಸ್ಟ್ರೂಮೆಂಟ್ ಕ್ಯಾನ್ ಹ್ಯಾಂಡಲ್ ಅಂತ. ಇಲ್ಲಿ ಮೈಕ್ರೋಮೀಟರ್ದು ಲೀಸ್ಟ್ ಕೌಂಟ್ ಕಂಡುಹಿಡಿಬೇಕು ಅಂದರೆ ಒಂದು ದೇರ್ ಇಸ್ ಎ ಫಾರ್ಮುಲಾ, ಪಿಚ್ ಡಿವೈಡೆಡ್ ಬೈ ನಂಬರ್ ಆಫ್ ಡಿವಿಷನ್ಸ್ ಆನ್ ಹೆಡ್ ಸ್ಕೇಲ್. ಇಲ್ಲಿ ನೋಡೋದಾದರೆ ಎಲ್ಲ 1 mm ಇದೆ, ಮಿಲಿಮೀಟ್ರಲ್ಲೇ ತೋರಿಸಿದ್ದಾರೆ. ಇಲ್ಲಿ ಮಿಲಿಮೀಟರ್ ತಗೊಳ್ಳೋಣ. ಸೊ ಪಿಚ್ ಅಂದರೆ 1 mm. ನಂಬರ್ ಆಫ್ ಡಿವಿಷನ್ಸ್ ಆನ್ ಹೆಡ್ ಸ್ಕೇಲ್, ದಿಸ್ ಇಸ್ ಕಾಲ್ಡ್ ಹೆಡ್ ಸ್ಕೇಲ್. ಎಷ್ಟು ಡಿವಿಷನ್ ಇದೆ ಇಲ್ಲಿ? 75, 80, 85, 90, 95, 100 ತನಕ ಇರುತ್ತೆ. 1 divided by 100 ಮಾಡಿದ್ರೆ ಯು ವಿಲ್ ಗೆಟ್ 0.01 millimeter ಇಸ್ ದ ಲೀಸ್ಟ್ ಕೌಂಟ್ ಆಫ್ ದಿಸ್ ಇನ್ಸ್ಟ್ರೂಮೆಂಟ್. ಸೊ ಈಗ ಪ್ರೊಸೀಜರ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಫಸ್ಟ್ ಮೈಕ್ರೋಮೀಟರ್ ಕ್ಲೀನ್ ಮಾಡಿ, ಯಾವುದೇ ಥರ ಆಯಿಲು, ಡರ್ಟ್, ಡಸ್ಟ್ ಇರಬಾರ್ದು. ಯಾವ ಆಬ್ಜೆಕ್ಟ್ನ ನೀವು ಚೆಕ್ ಮಾಡಬೇಕು ಅದನ್ನು ಸ್ಪಿಂಡಲ್ ಮತ್ತು ಆ್ಯನ್ವಿಲ್ ಮಧ್ಯೆ ಪ್ಲೇಸ್ ಮಾಡಿ, ಥಿಂಬಲ್ನ ಟೈಟ್ ಮಾಡಿ, ಆಬ್ಜೆಕ್ಟ್ನ ಕರೆಕ್ಟಾಗಿ ಎರಡೂ ಆ್ಯನ್ವಿಲ್ ಮತ್ತು ಸ್ಪಿಂಡಲ್ ಮಧ್ಯೆ ಟೈಟ್ ಆಗೋ ಥರ ಲಾಕ್ ಮಾಡಿ. ಸೊ ಮೇನ್ ಸ್ಕೇಲ್ ರೀಡಿಂಗ್ ಮತ್ತು ಥಿಂಬಲ್ ಸ್ಕೇಲ್ ಅಥವಾ ಹೆಡ್ ಸ್ಕೇಲ್ ರೀಡಿಂಗ್ನ ತಗೊಳ್ಳಿ. ಈಗ ಟೋಟಲ್ ರೀಡಿಂಗ್ ಫಾರ್ಮುಲಾ, ಪಿಚ್ ಸ್ಕೇಲ್ ರೀಡಿಂಗ್ ಎಷ್ಟು ಪ್ಲಸ್ ಹೆಡ್ ಸ್ಕೇಲ್ ರೀಡಿಂಗ್ ಇಂಟು ಲೀಸ್ಟ್ ಕೌಂಟ್ ಮಾಡಿದ್ರೆ ನಿಮಗೆ ರೀಡಿಂಗ್ ಸಿಗುತ್ತೆ. ಲೆಟ್ ಅಸ್ ಡೆಮಾನ್ಸ್ಟ್ರೇಟ್ ಬೈ ಯೂಸಿಂಗ್ ವರ್ಚುವಲ್ ಲ್ಯಾಬ್. ಐ ಆಮ್ ಗೋಯಿಂಗ್ ಟು ಟೇಕ್ ದಿಸ್ ಲಿಂಕ್. ಈ ಲಿಂಕ್ ತಗೋತೀನಿ. So I'll paste it in web browser. ನೀವು ಕೂಡ ಅದೇ ಥರ ಲಿಂಕನ್ನು ಬ್ರೌಸರ್ಗೆ ಹಾಕಿದ್ರೆ ನಿಮಗೆ ಇಲ್ಲಿ ಕಾಣಿಸುತ್ತೆ, ಅಬ್ಸರ್ವ್ ಮಾಡ್ಬೋದು. ಐ ಝೂಮ್ ಇಟ್ ಫಾರ್ ದೋಸ್ ಹೂ ಆರ್ ನಾಟ್ ವಿಸಿಬಲ್ ಪ್ರಾಪರ್ಲಿ. ಐ ಕ್ಯಾನ್ ಝೂಮ್ ಇಟ್ ಹಿಯರ್. ಸೊ ದಿಸ್ ಇಸ್ ಅ ಮೈಕ್ರೋಮೀಟರ್. ಇಟ್ಸ್ ಲುಕ್ ಲೈಕ್ ಎ ರಿಯಲ್ ಮೈಕ್ರೋಮೀಟರ್. ನಾನು ಆಲ್ರೆಡಿ ಹೇಳಿದೆ, ಯು ಫ್ರೇಮ್ ಇರುತ್ತೆ, ಈ ಕಡೆ ಆ್ಯನ್ವಿಲ್, ಈ ಕಡೆ ಸ್ಪಿಂಡಲ್ ಇರುತ್ತೆ. ಸೊ ದಿಸ್ ಇಸ್ ಪಿಚ್ ಸ್ಕೇಲ್ ಆ್ಯಂಡ್ ದಿಸ್ ಇಸ್ ಹೆಡ್ ಸ್ಕೇಲ್. 100 ಡಿವಿಷನ್ಸ್ ಇರುತ್ತೆ ಅಂತ ಹೇಳಿದ್ನಲ್ಲ, ಆ ಹೆಡ್ ಸ್ಕೇಲ್ ಇದು. ನೀವು ಇದನ್ನು ರೊಟೇಟ್ ಮಾಡಿದ್ರೆ ನೋಡಿ, ಇದು ಮೂವ್ ಆಗುತ್ತೆ ಸ್ಪಿಂಡಲ್. ಯಾಕೆ ಇದು ಮೂವ್ ಆಗುತ್ತೆ ಅಂತ ಹೇಳಿದ್ರೆ, ನಮಗೆ ಯಾವ್ದು ವೆರೈಟಿ ಆಫ್ ಆಬ್ಜೆಕ್ಟ್ಸ್ನ ನಾವು ರೇಂಜ್, ಎಷ್ಟು ರೇಂಜ್ ಕೊಟ್ಟಿರ್ತಾರೋ ಆ ಮೈಕ್ರೋಮೀಟರ್ ತೊಗೊಂಡು ಅಷ್ಟು ಲೆಂತಲ್ಲಿರೋ ಡೈಮೆನ್ಷನ್ಸ್ನ ಚೆಕ್ ಮಾಡ್ಕೋಬೋದು. ನೋಡಿ, ಚೆಕ್ ಮಾಡಿದ್ರೆ ಇಟ್ ವಿಲ್ ಗೋ ಟಿಲ್ 0. ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಅಲ್ಲಿ ವರ್ನಿಯರ್ ಕ್ಯಾಲಿಪರ್ ಥರನೇ ಇಲ್ಲೂ ಕೂಡ ಇದು 0 ಲೈನ್ ಅಂತ ಕರಿತೀವಿ ಪಿಚ್ ಸ್ಕೇಲಲ್ಲಿ, ಇದು ಹೆಡ್ ಸ್ಕೇಲಲ್ಲಿ 0 ಲೈನ್ ಅಂತ ಕರಿತೀವಿ. ಎರಡು ಕೂಡ ಕೋಇನ್ಸೈಡ್ ಆಗಿದ್ರೆ ಯಾವುದೇ ಎರರ್ ಇಲ್ಲ ಇನ್ಸ್ಟ್ರೂಮೆಂಟಲ್ಲಿ ಅಂತ. ಈಗ ಸದ್ಯಕ್ಕೆ ಇದರಲ್ಲಿ ಎರರ್ ಇದೆ, ಬಿಕಾಸ್ ಆಫ್ ನಾವು ಇಲ್ಲಿ ಏನಾದ್ರು ಜೋರಾಗಿ ತಿರುಗಿಸಿದ್ರೆ ಸಮ್ ಎರರ್ ಬರೋ ಚಾನ್ಸಸ್ ಇರುತ್ತೆ. ಎಷ್ಟು ಎರರ್ ಇದೆ? 2 ಡಿವಿಷನ್ ಇನ್ನು ಮೈನಸಲ್ಲಿದೆ. 2 ಡಿವಿಷನ್ ಮೂವ್ ಆದರೆ ಮಾತ್ರ 0 ಕೋಇನ್ಸೈಡ್ ಆಗೋಕ್ಕೆ ಸಾಧ್ಯ. ಅದನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ರೀಡಿಂಗ್ ತಗೊಳ್ಳುವಾಗ ಅದನ್ನು ಹೆಂಗೆ ತಗೋಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ಫಾರ್ ಎಕ್ಸಾಂಪಲ್, ಈಗ ಐ ಆಮ್ ಗೋಯಿಂಗ್ ಟು ಟೇಕ್ ದಿಟ್ ಲೆಡ್ ಶಾಟ್. ಒಂದು ಸಣ್ಣ ಲೆಡ್ ಶಾಟ್ ಇದೆ, ಅದ್ರದ್ದು ನಾನು ಡಯಾಮೀಟರ್ ಚೆಕ್ ಮಾಡ್ತಾ ಇದ್ದೀನಿ. ಯು ರೊಟೇಟ್ ದಿಸ್ ಟಿಲ್ ಇಟ್ ಟೈಟ್ಸ್. ತುಂಬ ರೊಟೇಟ್ ಮಾಡಬಾರ್ದು, ಸ್ವಲ್ಪ ಟಚ್ ಆಗಿ ಅದು ನೀಟಾಗಿ ಕುತ್ಕೋಬೇಕು, ಅಲ್ಲಿ ತನಕ ಟೈಟ್ ಮಾಡಿ. ಜೋರಾಗಿ ತಿರ್ಗ್ಸಕ್ಕೆ ಹೋಗಬೇಡಿ, ಯಾಕೆಂದರೆ ಎರರ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈಗ ಅಬ್ಸರ್ವ್ ಮಾಡಿ ಹೆಂಗೆ ರೀಡಿಂಗ್ ತೊಗೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಸೊ ಇದು 0, 1, 2, 3, 4, 5 ಎಲ್ಲ MM ಇದೆ. ಇದು 6, 7 ಆದಮೇಲೆ ಈ ಸ್ಕೇಲ್ ರೊಟೇಷನ್ ಆಗ್ತಿದೆಯಲ್ಲ, ಈ ಸ್ಕೇಲ್ ನಿಂತಿದೆ. 8ಗಿಂತ ಮುಂಚೆ ಇದೆ. ಹಾಗಾಗಿ ನೀವು ಪಿಚ್ ಸ್ಕೇಲ್ ರೀಡಿಂಗ್ನ ಏನು ತೊಗೋಬೇಕು? 7 ಅಂತ ತೊಗೋಬೇಕು. ಐ ವಿಲ್ ಗೋ ಬ್ಯಾಕ್ ಟು ಹಿಯರ್. ಇಲ್ಲಿ ನಾನು ಏನು ಟೈಪ್ ಮಾಡ್ತೀನಿ? ಪಿಚ್ ಸ್ಕೇಲ್ಗೆ 7 ಅಂತ ಬರಿತೀನಿ. ಸೊ 7 ಅಂತ ಬರಿತೀನಿ. ಪ್ಲಸ್ ಈಗ ಲೀಸ್ಟ್ ಕೌಂಟ್ ಎಲ್ಲರಿಗೂ ಗೊತ್ತೇ ಇದೆ, 0.01 ಅಂತ. HSR ಅಂದರೆ ಹೆಡ್ ಸ್ಕೇಲ್ ರೀಡಿಂಗು, ಅದನ್ನು ನೋಡ್ತಾ ಬರೋಣ. HSR ಅಂದರೆ ಹೆಡ್ ಸ್ಕೇಲ್ ರೀಡಿಂಗು. ಹೆಡ್ ಸ್ಕೇಲ್ ಎಷ್ಟಿದೆ ಇಲ್ಲಿ ಝೂಮ್ ಮಾಡಿ ತೋರಿಸಿದ್ದಾರೆ ನೋಡಿ. 20 ಮತ್ತು 30, 20, 21, 22, 23 ಜೊತೆಗೆ ಇದು ಕೋಇನ್ಸೈಡ್ ಆಗಿದೆ. 23 ಜೊತೆ ಕೋಇನ್ಸೈಡ್ ಆಗಿರೋದ್ರಿಂದ 23 ಅಂತ ಡೈರೆಕ್ಟಾಗೇ ಬರಿಬೋದಿತ್ತು,
ಬಟ್ ಇಲ್ಲಿ ಏನು ಮಾಡಬೇಕು, 2 ಅಲ್ಲಿ ಮೈನಸಲ್ಲಿದೆ. ಯಾವುದು ಎರರ್ ಕರೆಕ್ಷನ್ ಮಾಡಿ 0 ಎರರ್ ಚೆಕ್ ಮಾಡಿದಾಗ 2 ಮೈನಸಲ್ಲಿತ್ತು. ಇನ್ನ 2 ಮೇಲ್ಗಡೆ ಇದೆ ಅಂತ ಅಸ್ಯೂಮ್ ಮಾಡಿಕೊಂಡು 23, 24, 25 ಅಂತ ಅನ್ಕೋಬೇಕು. ಸೊ ನೀವು 25 ಅಂತ ಅನ್ಕೊಂಡ್ರೆ ಯು ವಿಲ್ ಗೆಟ್ ರೀಡಿಂಗ್ ಲೈಕ್ ದಿಸ್. ಸೊ ಪಿಚ್ ಸ್ಕೇಲ್ ರೀಡಿಂಗ್ ಇಸ್ 7 ಪ್ಲಸ್ 25 ಇಂಟು 0.01. 0.01 ಮಾಡಿದ್ರೆ 7 ಪ್ಲಸ್ 0.25 ಆಯಿತು. ಸೊ 7.25 mm is the diameter of that lead shot. ಸೊ ನೀವು ಚೆಕ್ ಮಾಡ್ಬೋದು ಇಲ್ಲಿ 7.25 ಬಂತು. I'll go back to virtual lab simulator. 7.25 ಎಂಟ್ರಿ ಮಾಡಿ ಚೆಕ್ ಮಾಡ್ತೀನಿ. ಚೆಕ್ ಮಾಡಿದಾಗ ಲೆಟ್ ಅಸ್ ಚೆಕ್ ವೆದರ್ ಇಟ್ ಇಸ್ ಕರೆಕ್ಟ್ ಆರ್ ನಾಟ್. ಸೊ ಇಟ್ ಇಸ್ ಎ ಕರೆಕ್ಟ್ ಆನ್ಸರ್. ಈ ಥರ ನೀವು ಚೆಕ್ ಮಾಡಬೇಕು. ಡಿಫ್ರೆಂಟ್ ಆಬ್ಜೆಕ್ಟ್ಸ್ಗಳಿಗೆ ಫಸ್ಟು ಎರರು ಇದೆಯಾ ಅಂತ ಚೆಕ್ ಮಾಡಿ ಲೀಸ್ಟ್ ಕೌಂಟ್ ಜೊತೆ ಮಲ್ಟಿಪ್ಲೈ ಮಾಡೋ ಟೈಮಲ್ಲಿ ಅದನ್ನು ಕರೆಕ್ಟ್ ಮಾಡಿಕೊಂಡು ಆಮೇಲೆ ನೀವು ಮೈಕ್ರೋಮೀಟರ್ನ ಹ್ಯಾಂಡಲ್ ಮಾಡಿ. ಸೊ ದಿಸ್ ಇಸ್ ಹೌ ಮೈಕ್ರೋಮೀಟರ್ ಅಂಡ್ ಸ್ಕ್ರೂ ಗೇಜ್ ವರ್ಕ್ಸ್. ಸೊ ಮೈಕ್ರೋಮೀಟರ್ ಮತ್ತು ಸ್ಕ್ರೂ ಗೇಜ್ ಪ್ರಿನ್ಸಿಪಲಲ್ಲೇ ಇನ್ನೂ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ಗಳಿದ್ದಾವೆ. ಲೈಕ್ ಹೈಟ್ ಗೇಜ್ ಅಂತ ಇದೆ. ಜಸ್ಟ್ ವರ್ನಿಯರ್ ಪ್ರಿನ್ಸಿಪಲಲ್ಲೇ ವರ್ಕ್ ಆಗೋದು. ದಿಸ್ ಇಸ್ ಯೂಸ್ಡ್ ಫಾರ್ ಹೈಟ್ ಕ್ಯಾಲ್ಕುಲೇಷನ್. ದೊಡ್ಡ ದೊಡ್ಡ ಆಬ್ಜೆಕ್ಟ್ಸ್ದು ಹೈಟ್ನ ಚೆಕ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಇಲ್ಲೂ ವರ್ನಿಯರ್ ಸ್ಕೇಲ್ ಇರುತ್ತೆ ಮತ್ತು ಮೈನ್ ಸ್ಕೇಲ್ ಇರುತ್ತೆ. ಬಿಗ್ ಸ್ಕೇಲ್ ಅಂತಲೇ ಕರಿತೀವಿ ಇದನ್ನು. ಯಾವ ವರ್ನಿಯರ್ ಡಿವಿಷನ್ ಅದು ಕೋಯಿನ್ಸೈಡ್ ಆಗಿದೆ, ಮೈನ್ ಸ್ಕೇಲ್ ರೀಡಿಂಗಲ್ಲಿ ಎಷ್ಟಿದೆ, ಸೇಮ್ ಸಿಮಿಲರ್ ಟು ದ ವರ್ನಿಯರ್ ಕ್ಯಾಲಿಪರ್ ಇದು ವರ್ಕ್ ಆಗುತ್ತೆ. ಅದೇ ಥರ ಬ್ಯೂಯಲ್ ಪ್ರೊಟ್ರಾಕ್ಟರ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ. ಅದರಲ್ಲಿ ನಾವು ಆ್ಯಂಗಲ್ಸ್ನ ಮೆಷರ್ ಮಾಡ್ತೀವಿ. ಇಟ್ ಲುಕ್ಸ್ ಲೈಕ್ ದಿಸ್. ಇದನ್ನೆಲ್ಲ ನೀವು ಬೈ ಹ್ಯಾಂಡ್ ಇಟ್ಟು ಚೆಕ್ ಮಾಡಿದ್ರೆ ಮಾತ್ರ ನಿಮಗೆ ಒಂದು ಐಡಿಯಾ ಬರುತ್ತೆ. ಇದಕ್ಕೆ ಸಿಮ್ಯುಲೇಟರ್ ಅವೈಲೇಬಲ್ ಇಲ್ಲದೆ ಇರೋದ್ರಿಂದ ಸೊ ಐ ಥಿಂಕ್ ಯು ಕ್ಯಾನ್ ಡೂ ಇಟ್ ಬೈ ಕೈಲಿ ಹಿಡಿದು ಅದನ್ನು ಆ್ಯಂಗಲ್ ಚೆಕ್ ಮಾಡೋದನ್ನ ನಿಮಗೆ ಕ್ಲಾಸ್ ರೂಮಲ್ಲಿ ಅಥವಾ ಕಲ್ತ್ಕೋಬೋದು. ಸಾಧ್ಯ ಆದರೆ ಯಾವುದರ ಸಿಮ್ಯುಲೇಟರ್ ಸಿಕ್ಕಿದ್ರೆ ಐ ಕ್ಯಾನ್ ಶೋ ದಟ್. ಸೊ ಇಷ್ಟು ಕೂಡ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ಸು ಫಸ್ಟ್ ವೀಕಲ್ಲಿ ಇದ್ದಿದ್ದು. ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಗೊತ್ತಾಗಿಲ್ಲ ಅಂದರೆ ಯು ಕ್ಯಾನ್ ಪುಟ್ ಅ ಕಮೆಂಟ್ ಇನ್ ಎ ಕಮೆಂಟ್ ಬಾಕ್ಸ್. ಐ ವಿಲ್ ಟ್ರೈ ಟು ಫಿಗರ್ ಇಟ್ ಔಟ್. ಥ್ಯಾಂಕ್ ಯು ಸೋ ಮಚ್.